ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಇಲೆಕ್ಟ್ರಿಕ್ ಇರೇಸರನ್ನು ಸರಿಯಾಗಿ ಹೇಗೆ ಉಪಯೋಗಿಸೋದು ಅಂತ. ನಾನು ಈ ವಿಡಿಯೋದಲ್ಲಿ ನಿಮಗೆ ಹೈಲೈಟ್ಸ್ ಮಾಡೋದು ಮತ್ತು ಹೇರ್ಸಲ್ಲಿ ಹೈಲೈಟ್ಸ್ ಮಾಡೋದನ್ನು ಸರಿಯಾಗಿ ಹೇಳ್ಕೊಡ್ತೀನಿ. ನೀವು ನೋಡ್ಬೋದು, ಹೋದ ವಿಡಿಯೋದಲ್ಲಿ ನಾನು ಮೂಗ ಡ್ರಾಯಿಂಗನ್ನು ಹೇಗೆ ಮಾಡೋದಂತ ಹೇಳ್ಕೊಟ್ಟಿದ್ದೆ. ಅದೇ ಇದು. ಇವಾಗ ಇದರಲ್ಲಿ ನಾನು ಸ್ಕಿನ್ ಸ್ಟ್ರೆಚರ್ ಮಾಡಿ ತೋರಿಸ್ತೀನಿ ಬರೀ ಹೈಲೈಟ್ಸ್ದಿಂದ. ವಿಡಿಯೋನ ಎಂಡ್ ತನಕ ನೋಡಿ, ಅದರಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ನಿಮ್ಮ ಕಡೆಯೂ ಈ ಥರ ಇಲೆಕ್ಟ್ರಿಕ್ ಇರೇಸರ್ ಇರಬೇಕು. ಈ ಇಲೆಕ್ಟ್ರಿಕ್ ಇರೇಸರ್ನ ಹೇಗೆ ಉಪಯೋಗಿಸೋದು ಅಂತ ಹೇಳ್ತೀನಿ. ಮೊದಲನೇದು, ನೀವು ಈ ತುದಿ ಏನಿದೆ, ಈ ರಬ್ಬರನ್ನು ಇರೇಸರನ್ನು ನೀವು ಶಾರ್ಪ್ನೆಸ್ ಆಗಿ ಇಟ್ಕೋಬೇಕು. ಇದನ್ನು ಶಾರ್ಪ್ನೆಸ್ನಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇಲೆಕ್ಟ್ರಿಕ್ ಇರೇಸರ್ ನೀವು ತೊಗೊಂಡ್ರೆ ಅದ್ರ ಕೂಡ ಇದು ಫ್ರೀ ಬರುತ್ತೆ. ಫ್ರೀ ಬರಲಿಲ್ಲ ಅಂದರೂ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಮತ್ತು ಇದ್ರ ಮೇಲೆ ನೀವು ಹೇಗೆ ಇದನ್ನು ಇರೇಸರನ್ನು ಶಾರ್ಪ್ ಮಾಡೋದು ಅಂತ ನಿಮಗೆ ಗೊತ್ತಾಗಿರ್ಬೋದು. ಇವಾಗ ನಾನು ಮಾಡಿ ತೋರಿಸ್ತೀನಿ ನೋಡಿ. ಇದನ್ನು ಶಾರ್ಪ್ ಮಾಡಬೇಕಂದ್ರೆ ನಿಮ್ಮ ಈ ಇಲೆಕ್ಟ್ರಿಕ್ ಇರೇಸರಲ್ಲಿ ಹಾಕಿರುವ ಶೆಲ್ಗಳು ಫುಲ್ ಪವರಲ್ಲಿ ಇರಬೇಕು, ಅಂದರೆ ಫುಲ್ ಇರಬೇಕು. ಅಂದ್ರೇ ಇದು ಶಾರ್ಪ್ ಆಗುತ್ತೆ. ಇವಾಗ ನಾನು ಶಾರ್ಪ್ ಮಾಡ್ತೀನಿ ನೋಡಿ. ನೀವು ಹೀಗೆ ಮುಂದೆ ಹಿಂದೆ ಮಾಡಬೇಕು, ಅಂದರೆ ಅದು ಜಲ್ದಿ ಆಗುತ್ತೆ. ನಿಮಗೆ ಹೇಗೆ ಕಂಫರ್ಟೇಬಲ್ಲು ಹಾಗೆ ನೀವು ಮಾಡ್ಬೋದು. ಇವಾಗ ನೀವು ನೋಡ್ಬೋದು ಎಷ್ಟು ಶಾರ್ಪ್ ಆಗಿದೆ ನೋಡಿ. ಇಷ್ಟೊಂದು ಶಾರ್ಪು ನಮಗೆ ನಡೀತೆ, ಇಷ್ಟು ಸಾಕು. ನಿಮಗೆ ಇನ್ನೂ ಬೇಕಾದರೆ ಇನ್ನೂ ಮಾಡ್ಕೋಬೋದು ಹೀಗೆ. ಇವಾಗ ಇದರಲ್ಲಿ ನಾನು ಹೈಲೈಟ್ಸನ್ನು ಮಾಡಿ ತೋರಿಸ್ತೀನಿ. ನಿಮಗೆ ಲೈಟ್ ಹೈಲೈಟ್ಸ್ ಬೇಕಂದರೆ ನೀವು ಇದನ್ನು ಹೀಗೆ ಬಟನ್ ಪ್ರೆಸ್ ಮಾಡಲ್ದೆ ನೀವು ಹೈಲೈಟ್ಸನ್ನು ಮಾಡಿ ಈ ಥರ. ಕಮ್ಮಿ ಹೈಲೈಟ್ಸ್ ಬೇಕಂದರೆ ಈ ಥರ ಮಾಡಿ. ಮತ್ತು ನೀವು ಪೇಷನ್ಸ್ ಇಟ್ಕೊಂಡು ನೀವು ಎಷ್ಟು ಸಣ್ಣ ಸಣ್ಣ ಹೈಲೈಟ್ಸನ್ನು ಮಾಡ್ತೀರಾ ಅಷ್ಟು ರಿಯಾಲಿಸ್ಟಿಕ್ವಾಗಿ ಮೂಗು ಬರುತ್ತೆ. ನೀವು ಡಾರ್ಕ್ನೆಸ್ ಇದ್ದಲ್ಲಿ ಮೊದಲು ಹೈಲೈಟ್ಸನ್ನು ಮಾಡ್ಕೋಬೋದು. ಇವಾಗ ನಾವು ವೈಟ್ ಏರಿಯಾದಲ್ಲಿ ಹೈಲೈಟ್ಸನ್ನು ಮಾಡ್ತೀನಿ. ನೀವು ಅಂತಿರ್ಬೋದು, ಇದೇನಪ್ಪ ಮುಳು ಮಾಡಿಬಿಟ್ಟ ಅಂತ. ಇವಾಗ ಒಂದು ಬ್ರಷ್ನಿಂದ ಎಲ್ಲ ಹೇಗೆ ಆಗುತ್ತೆ ನೋಡಿ. ಫ್ರೆಂಡ್ಸ್, ಇವಾಗ ಇಲೆಕ್ಟ್ರಿಕ್ ಇರೇಸರನ್ನು ಮೇನ್ ಯೂಸ್ ಮಾಡೋ ಕಾರಣ ಬರುತ್ತೆ ನೋಡಿ. ಇವಾಗ ನೀವು ಬಟನನ್ನು ಆನ್ ಮಾಡಿ ಯೂಸ್ ಮಾಡಬೇಕು. ಹೇಗೆ ಅಂತ ನೋಡಿ. ಎಲ್ಲಿ ನಿಮಗೆ ಹೈಲೈಟ್ಸ್ ಕಾಣುತ್ತೆ ಅಲ್ವಾ, ಅಲ್ಲಿ ಈ ಥರ ನೀವು ಮಾಡೋದು. ಇದನ್ನು ನೀವು ಭಾಳ ಯೂಸ್ ಮಾಡಬಾರ್ದು, ಯಾಕಂದರೆ ರಿಯಾಲಿಸ್ಟಿಕ್ ಡ್ರಾಯಿಂಗ್ ಸ್ವಲ್ಪದರಲ್ಲಿ ಕೇಳ್ಬೋದು.
ಹೈಲೈಟ್ಸ್ ಇದ್ದಲ್ಲಿ ನೀವು ಇನ್ನೊಂದು ಸ್ವಲ್ಪ ಈ ಥರ ಮಾಡ್ಕೋಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಆದರೆ ಡಾರ್ಕ್ನೆಸ್ ಜಾಗದಲ್ಲಿ ನೀವು ಭಾಳ ಅಂದರೆ ಈ ಜಾಗದಲ್ಲಿ ನೀವು ಜಾಸ್ತಿ ಹೈಲೈಟ್ಸ್ ಮಾಡಿದ್ರೆ ಅದು ಡ್ರಾಯಿಂಗ್ ಸರಿಯಾಗಿ ಬರೋದಿಲ್ಲ. ಇಲ್ಲಿ ಒಂದು ಸ್ವಲ್ಪ ಹೀಗೂ ಮಾಡ್ಬೋದು. ನೋಡಿ ಲುಕ್ ಬೇರೆನೇ ಬರುತ್ತೆ ಇವಾಗ. ಮತ್ತು ಇವಾಗ ನೀವು ಬ್ರಷನ್ನು ಆಡಿಸ್ಬಾರ್ದು, ಆಡಿಸೋರಿದ್ರು ಒಂದು ಸ್ವಲ್ಪ ಆಡಿಸ್ಬೋದು, ಈ ಒಂದು ಎರಡು ಸತ ಅಷ್ಟೇ. ಫ್ರೆಂಡ್ಸ್, ಇವಾಗ ನಿಮಗೆ ಹೇರ್ಸಲ್ಲಿ ಹೇಗೆ ಹೈಲೈಟ್ಸನ್ನು ಮಾಡಬೇಕು ಅಂತ ನಿಮಗೆ ಬೇಕು ಅಂದರೆ ಇವಾಗಲೇ ನಾನು ಮಾಡ್ತೀನಿ ನೋಡಿ. ಮೊದಲು ನಾನು ಹೇರ್ಸನ್ನು ಡ್ರಾ ಮಾಡ್ತೀನಿ. ನಾನು ಕರ್ಲಿ ಹೇರನ್ನು ಡ್ರಾ ಮಾಡ್ತೀನಿ, ಯಾಕಂದರೆ ಕರ್ಲಿ ಹೇರಲ್ಲಿ ಹೈಲೈಟ್ಸು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅಂದರೆ ನಿಮಗೆ ಜಾಸ್ತಿ ಅರ್ಥವಾಗುತ್ತೆ. ಅದಕ್ಕೆ ನಿಮಗೆ ಕರ್ಲಿ ಹೇರು ಹೇಗೆ ಡ್ರಾ ಮಾಡೋದಂತ ನಿಮಗೆ ಏನಾದರೂ ಟ್ಯುಟೋರಿಯಲ್ ಬೇಕಂದರೆ ಕಮೆಂಟ್ ಮಾಡಿ, ಮಾಡ್ತೀನಿ ವಿಡಿಯೋ. ಮತ್ತು ಫ್ರೆಂಡ್ಸ್, ಮಾರ್ಕ್ ಸಿನಿಮಾದ ಕಿಚ್ಚ ಬಾಸ್ ಡ್ರಾಯಿಂಗ್ ಸುದೀಪ್ ಸರ್ ಅವ್ರದ್ದು ಕರ್ಲಿ ಹೇರ್ ನಾನು ಹೀಗೆ ಮಾಡಿದ್ದೀನಿ ನೋಡಿ. ಇವಾಗ ನೀವು ನೋಡ್ಬೋದು ಕರ್ಲಿ ಹೇರನ್ನು ಇಷ್ಟೊಂದು ಡ್ರಾ ಮಾಡೀನಿ. ಇವಾಗ ಇದನ್ನು ಬ್ಲ್ಯಾಂಡ್ ಮಾಡೋಣ. ಇವಾಗ ಬ್ಲ್ಯಾಂಡಿಂಗ್ ಆಯಿತು. ಇವಾಗ ಎಲೆಕ್ಟ್ರಿಕ್ ಇರೇಸರ್ದಿಂದ ನಾನು ಹೈಲೈಟ್ಸನ್ನು ಮಾಡಿ ತೋರಿಸ್ತೀನಿ. ನೀವು ಮೊದಲು ನೀವು ಬಟನನ್ನು ಆನ್ ಮಾಡದೆ ನೀವು ಈ ಥರ ಒಂದು ಸ್ಟ್ರಕ್ಚರನ್ನು ರೆಡಿ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾದರೆ ನೀವು ಬಟನ್ನ ಆನ್ ಮಾಡಿ ನೀವು ಯೂಸ್ ಮಾಡ್ಬೋದು. ಅಷ್ಟೇನೆ ಒಂದು ಸ್ವಲ್ಪ ಹೈಲೈಟ್ಸು ಜಾಸ್ತಿ ಆಗುತ್ತೆ, ಅದರಿಂದ ನಿಮಗೆ ಪರ್ಫೆಕ್ಷನ್ ಬರಲ್ಲ. ಇವಾಗ ನಾನು ಹೈಲೈಟ್ಸನ್ನು ಯೂಸ್ ಮಾಡ್ತೀನಿ. ಪವರ್ ಆನ್ ಮಾಡಿ. ನೋಡಿ ಇವಾಗ ಹೈಲೈಟ್ಸನ್ನು ಕೊಟ್ಟಾಗಿದೆ. ನೀವು ಮತ್ತೊಮ್ಮೆ ಪೆನ್ಸಿಲ್ ಮುಖಾಂತರ ಹೈಲೈಟ್ಸನ್ನು ಹೀಗೆ ಹೇರ್ಸನ್ನು ಮಾಡ್ಕೋಬೋದು. ಕರ್ಲಿ ಹೇರು ಈ ಥರ ಆಗಿದೆ. ನಿಮಗೆ ಪೂರ್ತಿ ಹೆಡ್ ಮಾಡಿ ತೋರಿಸು ಅಂದರೆ ಮಾಡ್ತೀನಿ, ಕಮೆಂಟ್ ಮಾಡಿ. ನಾನು ಒಂದು ಸ್ಮಾಲ್ ಆಗಿ ನಾನು ಎಲೆಕ್ಟ್ರಿಕ್ ಇರೇಸರನ್ನು ಹೇಗೆ ಯೂಸ್ ಮಾಡೋದಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ. ಮತ್ತು ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.